धगधगत्या ज्वालेतून आली तूच जगन्माता भक्ती दाटून येते. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನಾವು ತುಳಜಾಪುರಕ್ಕೆ ಬಂದಿದ್ದೀವಿ. ಇವಾಗ ತಾಯಿ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಹತ್ರ ಬಂದಿದ್ದೀನಿ. ದೇವರಿಗೆ ಉಡಿ ತುಂಬಕ್ಕೆ ಸೀರೆ, ಬ್ಲೌಸು, ಕುಂಕುಮ, ಅರಿಶಿನ, ಕಾಡಿಗೆ, ಬಳೆ ತೊಗೊಂಡಿದ್ದೀನಿ. ಹಾಗೆಯೇ ದೇವ್ರ ಪೂಜೆಗೆ ಅಂತ ಹೂವು, ಹಣ್ಣು, ಕಾಯಿ, ಕರ್ಪೂರ ತೊಗೊಂಡಿದ್ದೀನಿ. ಪೂಜೆಗೆ ಏನೇನು ಬೇಕೋ ನನ್ನ ಕೈಲಾದಷ್ಟು ನಾನು ತಗೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆನೂ ವಿಡಿಯೋ ಮಾಡ್ತೀನಿ, ಹೇಗೆಲ್ಲ ವಿಡಿಯೋ ಬರುತ್ತೆ ಅಂತ ನೋಡಿ. ಹಾಗೆಯೇ ದೇವರಿಗೆ ಉಡಿಸಿರೋ ಸೀರೆನೂ ತೊಗೊಂಡಿದ್ದೀನಿ ನಾನು. ಯಾವ ಥರದ್ದು ನನಗೆ ಸಿಗುತ್ತು ತಾಯಿ ಸೀರೆನ ಅಂತ ನೀವು ನೋಡಿ. ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಇದು ತುಳಜಾಪುರ ದೇವಸ್ಥಾನ. ಇಲ್ಲಿ ಅಂಬಾಬಾಯಿ ಇರ್ತಾರೆ. ಮನೆಯಲ್ಲಿ ನಮ್ಮ ಕುಲದೇವರು ಹೇಗಿರ್ತಾರೋ, ಮನೆ ದೇವ್ರು ಹೇಗಿರ್ತಾರೋ ಹಾಗೆಯೇ ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಹೆಣ್ಣು ಅಂತ ಇರ್ತಾರೆ. ಹಾಗೆ ನಮ್ಮ ಮನೆಗೆ ಇವರು ಅಂಬಾಬಾಯಿ, ನಮ್ಮ ಮನೆ ಹೆಣ್ಣು ದೇವರು. ಇಲ್ಲಿ ನಾವು ಏನೇ ಮನೆಯಲ್ಲಿ ಶುಭಾರಂಭ ಮಾಡಿದ್ರೂ ಇಲ್ಲಿ ಒನ್ ಟೈಮ್ ಬಂದು ಹೋಗಬೇಕು ಅಂತ ವಾಡಿಕೆ ಇದೆ. ಮನೆಯಲ್ಲಿ ಯಾರಾದರೂ ಮದುವೆ ಮಾಡ್ತಾ ಇದ್ದರೆ ಇಲ್ಲಿ ಬಂದು ಹೋಗ್ತಾರೆ, ಗೃಹ ಪ್ರವೇಶ ಇದ್ದರೆ ಬಂದು ಹೋಗ್ತಾರೆ. ಇಲ್ಲಿ ಬಂದು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಈ ದೇವರಿಗೆ ಬಂದು ಯಾವ ರೀತಿ ಬೇಕಾದರೂ ಹರಕೆ ತೀರಿಸ್ಬೋದು, ಹರಕೆ ಕಟ್ಕೋಬಹುದು. ಏನಪ್ಪ ಅಂತಂದರೆ ನಿಮಗೆ ತುಂಬ ಮೈಯೆಲ್ಲ ತುರಿಕೆ ಇದೆ, ಮೈಯಲ್ಲಿ ಅಲ್ಲಿ ಪದೇ ಪದೇ ಪಕ್ಕಾಗ್ತಾ ಇದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ, ಗುಳ್ಳೆಗಳಾಗ್ತಾ ಇದೆ, ಮೈ ಕೈ ನೋವು ಆಗ್ತಾ ಇದೆ, ಮೈ ಭಾರ ಆಗ್ತಾ ಇದೆ, ಮಾಟ ಮಂತ್ರ ಮಾಡಿರೋ ಭಯ ಇದೆ, ಬೇರೆಯವ್ರು ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ, ಏನೋ ಒಂಥರ ಮನಸ್ಸಲ್ಲಿ ಚಂಚಲ ಆಗ್ತಾ ಇದೆ, ಯಾವುದೇ ಭಯ ಇದ್ರೂ ಇಲ್ಲೇ ಬಂದು ನೀವು ಹರಕೆ ಕಟ್ಕೊಂಡು ಹೋಗಬೇಕು. ಅದನ್ನೆಲ್ಲ ಸಮಾಧಾನ ಆದಮೇಲೆ ಬಂದು ಹರಕೆ ತೀರಿಸ್ಬೋದು. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮೈಯೆಲ್ಲ ಪದೇ ಪದೇ ಪಕ್ಕಾಗ್ತಾ ಇದೆ, ಯಾವುದೇ ಹಾಸ್ಪಿಟಲ್ ತೋರಿಸಿದ್ರೂ ಆ ಹುಣ್ಣು ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ದೇವರಿಗೆ ನಾನು ಒಂದು ಮುತ್ತೇರಿಸ್ತೀನಿ, ದೇವರೇ ನಿನಗೆ ನನ್ನ ಹುಣ್ಣೆಲ್ಲ ಕಮ್ಮಿ ಆದಮೇಲೆ ಅಂತ ಬೇಡ್ಕೊಂಡ್ರೆ ಹುಣ್ಣು ಕಮ್ಮಿ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದು ದೇವರಿಗೆ ಮುತ್ತೇರಿಸ್ಬೋದು. ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇದೆ, ಕಣ್ಣು ನೋವು ಆಗ್ತಾ ಇದೆ, ಕಣ್ಣಲ್ಲಿ ಕಿವು ತುಂಬ್ಕೋತಾ ಇದೆ, ಏನೇ ಕಣ್ಣಿನ ನೋವು ಇದ್ರೂ ನಾವು ಹಾಸ್ಪಿಟಲ್ ತೋರಿಸ್ಬೇಕು. ಮೊದಲು ಹಾಸ್ಪಿಟಲ್ ತೋರಿಸಿದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತಂದಾಗ ಇಲ್ಲಿ ಬಂದು ಹರಕೆ ಕಟ್ಕೋಬೇಕು. ಅಂಬಾಬಾಯಿ ನನಗೆ ಕಣ್ಣು ನೋವಿದೆ, ಕಣ್ಣು ಕಮ್ಮಿ ಆಗಲಿ, ಇವಾಗ ಬೇಡ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಬರುವಾಗ ನನ್ನ ಕಣ್ಣು ಕಮ್ಮಿ ಆದರೆ ನಿನಗೆ ಕಣ್ಣು ಏರಿಸ್ತೀನಿ ಅಂತ ಬೇಡ್ಕೋಬೇಕು. ಅಲ್ಲಿ ದೇವಸ್ಥಾನ ಹತ್ರನೇ ಮುತ್ತು ಸಿಗುತ್ತೆ, ಕಣ್ಣು ಸಿಗುತ್ತೆ, ಹಲ್ಲು ಸಿಗುತ್ತೆ. ಯಾವುದೇ ಹರಕೆ ಇದ್ರೂ ಅಲ್ಲಿ ಕೇಳಬೇಕು. ದೇವಸ್ಥಾನ ಅಕ್ಕಪಕ್ಕ ಅಂಗಡಿಗಳಿದೆ, ಪೂಜಾರಿಗಳಿರ್ತಾರೆ, ಅವರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ತಗೊಂಡು ದೇವರಿಗೆ ಕೊಡಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಜೋಗತಿಯರು ತುಂಬ ಜನ ಇರ್ತಾರೆ. ಈ ಅಂಬಾಬಾಯಿಗೆ ಕೊಟ್ಟು ಮಾತು ತಪ್ಪಿದ್ರೆ ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ಕಣ್ಣೀರು ಹಾಕಿ ಏನೇ ಬೇಡ್ಕೊಂಡ್ರು ಅವಳು ಇಲ್ಲ ಅಂತ ಅನ್ನಲ್ಲ. ನೀವು ಕೆಟ್ಟದ್ದು ಬೇಡಿದ್ರೆ ಕೆಟ್ಟದ ಪರಿಹಾರ ಇರುತ್ತೆ, ಒಳ್ಳೇದು ಕೇಳಿದ್ರೆ ಒಳ್ಳೆಯ ಪರಿಹಾರ ಇರುತ್ತೆ. ನೀವು ಯಾವುದನ್ನು ನನ್ನ ತಾಯಿ ಮುಂದೆ ಕೇಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಈ ದೇವಸ್ಥಾನಕ್ಕೆ ಹೋಗಿ ಏನೇ ಕೇಳ್ಕೊಂಡು ವಾಪಸ್ ಬಂದರೆ ಬರಿಗೈಯಲ್ಲಿ ಆ ತಾಯಿ ಕಳಿಸಿರೋ ಮಾತೇ ಇಲ್ಲ. ಯಾರನ್ನೂ ಬರಿಗೈಯಲ್ಲಿ ಕಳಿಸಲ್ಲ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನಮ್ಮ ಬೇಡಿಕೆಗಳು ಈಡೇರಕ್ಕೆ, ಆದರೆ ಈಡೇರುತ್ತೆ. ಅಂಬಾಬಾಯಿ ಕೃಪೆ ನಮ್ಮ ಮೇಲಿರಬೇಕು ಅಂದರೆ ಅಂಬಾಬಾಯಿಗೆ ಒಂದು ಇಷ್ಟ ಆಗೋ ಮಾತಿದೆ. ಆ ಮಾತು ನಾವು ಹೇಳಬೇಕು. ಏನಪ್ಪ ಅದು ಅಂತಂದರೆ ಉಧೋ ಉಧೋ ಅಂಬೆ, ಉಧೋ ಉಧೋ ಅಂಬೆ ಅಂತ ಹೇಳಿದ್ರೆ ಆ ಅಂಬಾಬಾಯಿಗೆ ತುಂಬ ಇಷ್ಟ ಆಗುತ್ತೆ. ಆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಜೋಗತಿಯರು ಜಾಸ್ತಿ ಇರ್ತಾರೆ. ಅವರೆಲ್ಲ ಯಾವಾಗಲೂ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಇದೇನೆ ಉಧೋ ಉಧೋ ಅಂಬೆ, ಉಧೋ ಉಧೋ ಜಗದಂಬೆ ಅಂತ.
ಇವಾಗ ನಾವು ಅಂಬಾಭವಾನಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನೋಡಿ ಇದೆಲ್ಲ ದೇವಸ್ಥಾನ. ಕಣ್ಣು ಸಾಕಾಗಲಿಲ್ಲ ಆ ತಾಯಿನ ನೋಡೋಕ್ಕೆ. ಎಷ್ಟು ಹೇಳಬೇಕು, ಹೆಂಗೆ ಹೇಳಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಾತೇ ಇಲ್ಲ, ಮಾತೇ ಬರ್ತಾನೇ ಇಲ್ಲ. ನಮಸ್ತೆ ಮೇಡಮ್. ಆವಾಗಲೇ ನೋಡಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನದಲ್ಲಿ ಅಂಬಾಬಾಯಿಗೆ ಉಡಿಸಿರೋ ಒಂದು ಸೀರೆ ನಾನು ತಗೊಂಡೆ. ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.